ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಗ್ಯಾಸ್ ಲೈಟ್ ಅನ್ನೋ ಒಂದು ಹಿಂದಿ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿಯ ಒನ್ ಲೈನರ್ ಹೇಳೋದಾದ್ರೆ, ವೀಲ್ ಚೇರ್ ನಲ್ಲಿ ಆಗಿರುವ ಒಂದು ಹುಡುಗಿ ತನ್ನ ಕುಟುಂಬದಲ್ಲಿ ನಡೆಯುವ ನಿಗೂಢ ಸಾವುಗಳ ಹಿಂದಿನ ಟ್ವಿಸ್ಟ್ ರಹಸ್ಯಗಳನ್ನು ಕಂಡು ಹಿಡಿಯಲು ಶ್ರಮಿಸುತ್ತಾಳೆ. ಒಂದೊಂದು ಸೆಕೆಂಡ್ ಕೂಡ ನೀವು ಎಕ್ಸ್ಪೆಕ್ಟೇ ಮಾಡದ ರೀತಿಯಲ್ಲಿರುವ ಟ್ವಿಸ್ಟ್ ಹಾಗೂ ಥ್ರಿಲ್ ಗಳಿಂದ ಹೊಂದಿರುವ, ಸ್ವಲ್ಪ ಕೂಡ ನಿಮಗೆ ಬೋರ್ ಹೊಡೆಯದೇನೆ ನೋಡಿ ಮುಗಿಸಕ್ಕಾಗುವ ಒಂದು ಸೂಪರ್ ಆಗಿರುವ ಮೂವಿಯಾಗಿದೆ. ಆದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇಷ್ಟು ಕ್ವಾಲಿಟಿಯಲ್ಲಿರುವ ಒಂದು ಮೂವಿಯನ್ನ ನಿಮ್ಮ ಹತ್ತಿರ ತಲುಪಿಸಕ್ಕೆ ನಾನು 2 ದಿನಗಳ ಕಾಲ ಎಫರ್ಟ್ಸ್ ಹಾಕ್ತಿದ್ದೀನಿ. ಆದ್ರಿಂದ ನಾನು ಹಾಕುವ ಎಫರ್ಟ್ಗೆ ನೀವೇನಾದ್ರೂ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವಾಗ್ಲೇ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಲವಾರು ಸ್ನೇಹಿತರು ವಿಡಿಯೋಗೆ ಲೈಕ್ ಮಾಡಕ್ಕೆ ಮರೀತಿದ್ದೀರಾ. ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೆ ವಿಡಿಯೋ ಶೇರ್ ಮಾಡಿ. ಈ ತರ ಸೂಪರ್ ಇನ್ವೆಸ್ಟಿಗೇಷನ್ ಹಾಗೂ ತುಂಬಾ ಟ್ವಿಸ್ಟ್ ಗಳನ್ನ ಹೊಂದಿರುವ ಕಥೆಗಳನ್ನ ಕೇಳಲು ಇಂಟ್ರೆಸ್ಟ್ ಇರುವವರು ಇವಾಗ್ಲೇ ಕನಸಿನ ಚಿತ್ರ ಕನ್ನಡ ಅನ್ನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ ಒಬ್ಬ ಮೀನು ಹಿಡಿಯುವವನು ಬೆಳಗ್ಗಿನ ಜಾವ ನದಿ ಹತ್ತಿರ ಹೋಗಿ ಬೆಲೆ ಬೀಸ್ತಾ ಇರುವಾಗ ಆ ನದಿಯಲ್ಲಿ ಒಂದು ಕಾರು ಮುಳುಗಿರುವುದನ್ನ ನೋಡ್ತಾನೆ. ನೋಡಿದರೆ ಆ ಕಾರಿನೊಳಗಡೆ ಯಾವುದೋ ಒಂದು ಹುಡುಗಿ ತೀರಿ ಹೋಗಿರ್ತಾಳೆ. ಅದು ಅಲ್ಲದೆ ಆ ಹುಡುಗಿಯ ಕೈಯಲ್ಲಿರುವ ಒಂದು ಟ್ಯಾಟೂ ಅನ್ನ ನಾವು ಇವಾಗ ನೋಡ್ತೀವಿ. ಇಲ್ಲಿಯೇ ನಮಗೆ ಈ ಮೂವಿಯ ಹೆಸರನ್ನ ಬರೆದು ತೋರಿಸ್ತಾರೆ. ಮೂವಿ ಹೆಸರು ಗ್ಯಾಸ್ ಲೈಟ್. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ತುಂಬಾನೇ ಫೇಮಸ್ ಆಗಿರುವ ಒಂದು ರಾಜ ಕುಟುಂಬದಲ್ಲಿರುವ ಬರ್ತ್ಡೇ ಫಂಕ್ಷನ್ ಅನ್ನ ನಾವು ನೋಡ್ತೀವಿ. ನೋಡಿದ್ರೆ ಇವಾಗ ಆ ನಾಡನ್ನು ಆಳುತ್ತಿರುವ ರಾಜ ರತನ್ ಸಿಂಗ್ ಅವರ ಮಗಳು ಮೀಶಾ ಅವರ ಬರ್ತ್ಡೇ ಆಗಿರುತ್ತದೆ. ನೆಕ್ಸ್ಟ್ ಸೀನ್ ನಲ್ಲಾದ್ರೆ ಅದೇ ಊರಿನಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ ಅನ್ನ ನಾವು ನೋಡ್ತೀವಿ. ಈ ಕಥೆಯ ಪ್ರಾರಂಭದಲ್ಲಿ ತೀರಿ ಹೋಗಿರುವ ಒಂದು ಹುಡುಗಿಯ ಕೈಯಲ್ಲಿ ಟ್ಯಾಟೂ ನಾವು ನೋಡಿದ್ವಿ ಅಲ್ವಾ. ಅದೇ ತರ ಟ್ಯಾಟೂ ಇರುವ ಒಂದು ಹುಡುಗಿ ಕಾರ್ನಲ್ಲಿ ನಿದ್ದೆ ಮಾಡ್ತಿರುವ ಒಬ್ಬ ವ್ಯಕ್ತಿಯನ್ನ ಎಬ್ಬಿಸ್ತಾಳೆ. ಅಂದರೆ ನಾವು ಕಥೆಯ ಪ್ರಾರಂಭದಲ್ಲಿ ನೋಡಿದ ಆ ಹುಡುಗಿ ಹಾಗೂ ಇವಳು ಒಂದೇ ವ್ಯಕ್ತಿ ಆಗಿರ್ತಾರೆ. ಅದರ ನಂತರ ನಾವು ಒಂದು ಬರ್ತ್ಡೇ ಪಾರ್ಟಿ ನೋಡಿದ್ವಿ ಅಲ್ವಾ. ಅದರಲ್ಲಿ ಮೀಶಾ ಅಂತ ಒಂದು ಹುಡುಗಿ ಇದ್ಲಲ್ವಾ, ಅವಳು ಇವಳೆ. ನೋಡಿದ್ರೆ ಮೀಶಾಳನ್ನ ಕರ್ಕೊಳಕ್ಕೆ ಬಂದ ಡ್ರೈವರ್ ನಿದ್ದೆ ಮಾಡಿರ್ತಾರೆ. ಹಾಗೆ ಎದ್ಬಿಟ್ಟು ಮೀಶಾಳ ಹತ್ತಿರ ಸಾರಿ ಕೇಳಿದಾಗ ಮೀಶಾ ಹೇಳ್ತಾಳೆ, ಅಲ್ಲ ಪಾಡಮ್ ಅವ್ರೆ, ನೀವು ಯಾಕೆ ನನ್ನ ಜೊತೆ ಸಾರಿ ಕೇಳ್ತಿದ್ದೀರಾ? ನಾನು ಬೇಗ ಬರ್ತೀನಿ ಅನ್ಕೊಂಡು ತಾನೆ ನೀವು ಬಂದಿರೋದು. ಇವಾಗ ಟ್ರೈನ್ ಲೇಟ್ ಆಗಿರೋದು ನಂದೋ ಅಥವಾ ನಿಮ್ಮದೋ ತಪ್ಪಲ್ಲ. ಅವಾಗ ಆ ವ್ಯಕ್ತಿ ಕೇಳ್ತಾರೆ, ಅಲ್ಲ ಮಗಳೇ, ನಿನಗೆ ಇವಾಗ್ಲೂ ಸಹ ನನ್ನ ನೆನಪಿದ್ಯಾ? ನಿಮ್ಮನ್ನ ಮಾತ್ರವಲ್ಲ, ನೀವು ನನಗೆ ಹೇಳಿಕೊಟ್ಟ ಒಂದೊಂದು ಕಥೆ ಕೂಡ ನನಗೆ ಇವಾಗ್ಲೂ ನೆನಪಿದೆ. ಹಾಗೆ ಇವಾಗ ನಮ್ ಹೀರೋಯಿನ್ ಪ್ಯಾಲೇಸ್ ಗೆ ಹೋಗ್ತಾ ಇರುವಾಗ ಒಂದು ಲೆಟರ್ ನ ಓಪನ್ ಮಾಡಿ ಓದ್ತಾ ಇರ್ತಾಳೆ. ನೋಡಿದ್ರೆ ಆ ಲೆಟರ್ ಹೀರೋದು ತಂದೆಯವರು ಬರೆದಿರ್ತಾರೆ. ಅದರಲ್ಲಿ ಕೆಲವು ಫ್ಲಾಶ್ ಬ್ಯಾಕ್ ಗಳು ಇರುತ್ತವೆ. ಅಂದ್ರೆ ಕಥೆಯ ಪ್ರಾರಂಭದಲ್ಲಿ ನಾವು ಮೀಶಾಳ ಒಂದು ಬರ್ತ್ಡೇ ಪಾರ್ಟಿಯನ್ನ ನೋಡಿದ್ವಿ ಅಲ್ವಾ. ಅದರ ನಂತರ ಮೀಶಾ ತನ್ನ ಕಲಿಕೆಗಾಗಿ ಬೇರೆ ಊರಿಗೆ ಹೋದಾಗ ಅವಳ ಕುಟುಂಬದಲ್ಲಿ ಹಲವಾರು ತೊಂದರೆಗಳು ಆಗಿರ್ತವೆ. ಅಂದ್ರೆ ಮೀಶಾಳ ತಂದೆ ರತನ್ ಸಿಂಗ್ ಅವರಿಗೆ ರುಕ್ಮಿಣಿ ಅಂತ ಒಂದು ಹೆಂಗಸಿನ ಜೊತೆ ಅಫೇರ್ ಇದ್ದಿರುತ್ತದೆ. ಆ ಒಂದು ಸಂಕಟವನ್ನ ತಡ್ಕೊಳಕ್ಕಾಗದೆ ಮೀಶಾಳ ತಾಯಿಯವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಷಯ ತಿಳಿದು ಹೀರೋಯಿನ್ ಬರ್ತಾ ಇರುವಾಗ್ಲೇ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ತನ್ನ ಕಾರುಗಳನ್ನು ಕಳ್ಕೊಂಡು ವೀಲ್ ಚೇರ್ ನಲ್ಲಿ ಆಗ್ತಾಳೆ. ಇದಕ್ಕೆಲ್ಲ ಕಾರಣ ತನ್ನ ತಂದೆ ಅನ್ನೋ ಕೋಪದಲ್ಲಿನೇ ಮೀಶಾ ಇವಾಗ ಈ ಪ್ಯಾಲೇಸ್ ಅನ್ನು ಬಿಟ್ಟು ಬೇರೆ ಯಾವುದೋ ಒಂದು ಊರಿಗೆ ಹೋಗಿ ಇರೋದು. ಹೀಗಿರುವಾಗ ಮೀಶಾ ಅವರ ತಂದೆ ಹಲವಾರು ಸತಿ ಕ್ಷಮೆ ಕೇಳ್ಕೊಂಡು ಅವರ ಮಗಳಿಗೆ ಲೆಟರ್ ಅನ್ನ ಬರ್ದಿರ್ತಾರೆ. ಹಾಗೆ ಕೊನೆಗೆ ಅಪ್ಪನ ಮೇಲೆ ಇರುವ ಕೋಪ ಸ್ವಲ್ಪ ಕಡಿಮೆಯಾದಾಗ ಅಪ್ಪನನ್ನ ನೋಡಕ್ಕೆ ಅಂತ ಮೀಶಾ ಇವಾಗ ಅರಮನೆಗೆ ಬಂದಿರ್ತಾಳೆ. ಅರಮನೆಗೆ ಬಂದು ನೋಡಿದ್ರೆ ಮೀಶಾಳಿಗೆ ಸ್ವಲ್ಪ ಕೂಡ ಒಪ್ಕೊಳಕ್ಕಾಗದ ಒಂದು ವಿಷಯವನ್ನ ಅವಳು ನೋಡ್ತಾಳೆ. ಏನಂದ್ರೆ ಅವಳ ಅಮ್ಮ ನಿಲ್ಬೇಕಾದ ಆ ಸ್ಥಾನದಲ್ಲಿ ರುಕ್ಮಿಣಿ ಅನ್ನೋ ಆ ಹೆಂಗಸು ನಿಂತಿರ್ತಾಳೆ. ಅಂದ್ರೆ ನಂತರ ರತನ್ ಸಿಂಗ್ ಅವರು ರುಕ್ಮಿಣಿ ಅವ್ರನ್ನ ಕಾನೂನಿನ ಪ್ರಕಾರ ಮದ್ವೆಯಾಗಿರ್ತಾರೆ. ಇವಾಗ ಆ ಅರಮನೆಯ ಒಬ್ಬಳು ರಾಣಿ ಅಂದ್ರೆ ಅದು ರುಕ್ಮಿಣಿ. ಹಾಗೆ ಇವಾಗ ಅರಮನೆಗೆ ಪ್ರವೇಶಿಸ್ತಾ ಇರುವಾಗ ಅಲ್ಲಿ ಒಂದು ದೊಡ್ಡ ಫೋಟೋ ಫ್ರೇಮ್ ಇರುತ್ತದೆ. ಅದರಲ್ಲಿ ನೋಡಿದ್ರೆ ರಾಜ ಆಗಿರುವ ರತನ್ ಸಿಂಗ್ ಹಾಗೂ ಅವರ ಹೆಂಡತಿ ರುಕ್ಮಿಣಿ, ಅದು ಅಲ್ಲದೆ ರತನ್ ಸಿಂಗ್ ಅವರ ತುಂಬಾನೇ ಫೇವ್ರೇಟ್ ಆಗಿರುವ ಒಂದು ಪೆಟ್ ಇದೆ. ಅದೊಂದು ಡಾಗ್ ಆಗಿರುತ್ತದೆ. ಅದನ್ನ ಕಮಾಂಡರ್ ಅಂತ ಕರೀತಾರೆ. ಈ ಒಂದು ಕಮಾಂಡರ್ಗೆ ರತನ್ ಸಿಂಗ್ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ರತನ್ ಸಿಂಗ್ ಅವರು ಇಲ್ಲ ಅಂದ್ರೆ ಆ ಡಾಗ್ ಮನೆಯೊಳಗಡೆನೆ ಸೇರೋದಿಲ್ಲ. ಈ ವಿಷಯಗಳನ್ನೆಲ್ಲ ರುಕ್ಮಿಣಿ ಮೀಶಾ ಹತ್ತಿರ ಹೇಳ್ತಾ ಇರುವಾಗ ಹೀರೋನ್ ಕೇಳ್ತಾಳೆ, ಅಲ್ಲ ನಾನಿವಾಗ ಬಂದಿರೋದು ನನ್ನ ತಂದೆನ ನೋಡಕ್ಕೆ ತಾನೆ. ನನ್ನ
ನನ್ನ ಅಪ್ಪ ಎಲ್ಲಿ? ರುಕ್ಮಿಣಿ ಹೇಳ್ತಾಳೆ, ಇಷ್ಟೂ ವರ್ಷಗಳ ಕಾಲ ನೀನು ವಾಪಸ್ ಬರುವುದನ್ನೇ ಅನ್ಕೊಂಡೆ ನಿನ್ನ ಅಪ್ಪ ಬದುಕಿರೋದು. ಆದ್ರೆ ಇವಾಗ ಜನರಿಗಿರುವ ಕೆಲವು ಅವಶ್ಯಕತೆಗಳನ್ನ ಪೂರೈಸಕ್ಕೋಸ್ಕರ ಹೊರನಾಡಿಗೆ ಹೋಗಿದ್ದಾರೆ. ಸ್ವಲ್ಪ ದಿನಗಳೊಳಗಡೆನೆ ಅವರು ವಾಪಸ್ ಬರ್ತಾರೆ. ಹಾಗೆ ಇವಾಗ ಮಿಶಾಳಿಗೆ ತನ್ನ ರೂಮ್ ಅನ್ನ ತೋರಿಸ್ತಾರೆ. ನೋಡಿದ್ರೆ ಮಿಶಾ ಈ ಮನೆ ಬಿಟ್ಟು ಹೋಗುವಾಗ ಅವಳ ರೂಮ್ ಹೇಗಿತ್ತೋ ಅದೇ ತರ ಮೈಂಟೈನ್ ಮಾಡಿರ್ತಾರೆ. ಆಗ ರುಕ್ಮಿಣಿ ಹೇಳ್ತಾಳೆ, ನಿನ್ನ ತಂದೆನೆ ಹೇಳಿರೋದು ನನ್ನ ಮಗಳು ಮನೆ ಬಿಟ್ಟು ಹೋಗಿರೋ ತರ ಒಂದು ಫೀಲೇ ನನಗೆ ಇರಬಾರ್ದು. ಅವತ್ತು ಅವಳು ಹೋಗುವಾಗ ಈ ರೂಮ್ ಹೇಗಿತ್ತೋ ಅದೇ ತರ ಮೈಂಟೈನ್ ಮಾಡ್ಬೇಕು ಅಂತ. ಅದರ ನಂತರ ಹೀರೋನ್ ರೂಮ್ ಒಳಗಡೆ ಹೋಗಿ ಒಂದು ಡ್ರಾಯಿಂಗ್ ಬುಕ್ ತಗೊಂಡು ಅದರಲ್ಲಿರುವ ಚಿತ್ರಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಆ ಚಿತ್ರಗಳನ್ನ ನೋಡಿದ್ರೇನೆ ಹೀರೋನ್ ಈ ಮನೆಯಲ್ಲಿರುವಾಗ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಅಂದರೆ ಮೊದಲನೇ ಪೇಜ್ ನಲ್ಲಿ ಮೀಶಾ ತನ್ನ ತಂದೆ ರತನ್ ಸಿಂಗ್ ಹಾಗೂ ಅವಳ ತಾಯಿ ಒಟ್ಟಿಗೆ ಇರುವ ಒಂದು ತುಂಬಾ ಸಂತೋಷವಾಗಿರುವ ಚಿತ್ರವನ್ನ ಬಿಡಿಸಿರ್ತಾಳೆ. ಅದರ ನಂತರ ರತನ್ ಸಿಂಗ್ ಅವರ ಜೀವನದಲ್ಲಿ ರುಕ್ಮಿಣಿ ಅವರು ಬರ್ತಾರೆ. ಅಲ್ಲಿಂದ ಆ ಮನೆಯ ಸಂತೋಷ ನೆಮ್ಮದಿ ಎಲ್ಲವೂ ಎಂದೆಂದಿಗೂ ಇಲ್ಲದಾಗುತ್ತದೆ. ಹಾಗೆ ಅವತ್ತು ರಾತ್ರಿ ನಮ್ಮ ಹೀರೋನ್ ಹಾಗೂ ರುಕ್ಮಿಣಿ ಅವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ರುಕ್ಮಿಣಿ ಕೇಳ್ತಾಳೆ, ಅಲ್ಲ ನೀನು ಇಲ್ಲಿಂದ ಹೋಗಿ ಇಷ್ಟು ವರ್ಷಗಳ ಕಾಲ ನಿನ್ನ ಯಾವುದೇ ಅಪ್ಡೇಟ್ಸ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ಲ ಅಲ್ಲ ಅಂತ. ಹೀರೋನ್ ಹೇಳ್ತಾಳೆ, ನನ್ನ ಜೀವನದಲ್ಲಿ ನನ್ನ ಅರ್ಧ ಸಂತೋಷವಾಗಿದ್ದರು ನನ್ನ ತಾಯಿ ನನ್ನನ್ನ ಬಿಟ್ಟೋದ್ರಲ್ವಾ. ಅದರ ನಂತರ ನನಗೆ ನನ್ನ 2 ಕಾಲುಗಳು ಸಹ ನಷ್ಟವಾಯಿತು. ಜೀವನದಲ್ಲಿ ನನಗೆ ಮುಕ್ಕಾಲ್ ಭಾಗದಷ್ಟು ಸಂತೋಷವು ಇಲ್ಲದಾಗಿದೆ. ಇನ್ನು ನನಗೆ ಸೋಷಿಯಲ್ ಮೀಡಿಯಾ. ಇದು ಕೇಳಿದಾಗ ರುಕ್ಮಿಣಿ ಅವರಿಗೆ ಸ್ವಲ್ಪ ಬೇಜಾರಾಗುತ್ತದೆ. ರುಕ್ಮಿಣಿ ಹೇಳ್ತಾಳೆ, ನೋಡಮ್ಮ, ನಿನಗೆ ಜೀವನದಲ್ಲಿ ಈ ತರ ಒಂದು ಗತಿ ಬರಬೇಕು ಅಂತ ನಾನು ಒಮ್ಮೆ ಕೂಡ ಅನ್ಕೊಂಡಿರ್ಲಿಲ್ಲ. ನಿನಗೆ ಕೆಲವು ವಿಷಯಗಳನ್ನ ತೋರ್ಸಕ್ಕಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಹೀರೋಂದು ಚಿಕ್ಕದಲ್ಲಿರುವಾಗ ಒಂದು ಬರ್ತ್ಡೇ ಪಾರ್ಟಿ ನಡೀತಲ್ವಾ, ಅದರ ಕೆಲವು ವಿಜುವಲ್ಸ್ ಗಳನ್ನ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ನೋಡಿದ್ರೆ ರತನ್ ಸಿಂಗ್ ಅವರು ಮೀಶಾಳನ್ನ ಸಂತೋಷ ಪಡಿಸಕ್ಕೋಸ್ಕರ ಮೆಜಿಷಿಯನ್ ತರ ಟೋಪಿ ಎಲ್ಲ ಇಟ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದರು. ರುಕ್ಮಿಣಿ ಹೇಳ್ತಾಳೆ, ನಿನ್ನ ತಂದೆಗೆ ಯಾವಾಗ್ಲೆಲ್ಲ ನಿನ್ನ ನೋಡ್ಬೇಕು ಅಂತ ಆಸೆ ಆಗ್ತಿತ್ತೋ ಅವಾಗ್ಲೆಲ್ಲ ಈ ವಿಡಿಯೋಸ್ ಗಳನ್ನೇ ತೆಗೆದು ನೋಡ್ತಿದ್ದರು. ಅದು ಅಲ್ಲದೆ ನಿನ್ನ ತಂದೆನ ಬಿಟ್ಟು ನೀನು ಯಾವುದೋ ಹೊರ ರಾಜ್ಯಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ಒಂದೊಂದಿನ ಕೂಡ ಯಾವಾಗ ನನ್ನ ಮಗಳು ವಾಪಸ್ ಬರ್ತಾಳೆ ಅಂತ ನಿನಗೋಸ್ಕರನೇ ಬದುಕುತ್ತಿದ್ದರು. ಹಾಗೆ ನಿನ್ನ ನೆನಪಿಗೋಸ್ಕರನೇ ಅವರು ಮೀಶಾ ಫೌಂಡೇಶನ್ ಅನ್ನೋ ಒಂದು ಚಾರಿಟಿ ಟ್ರಸ್ಟ್ ಅನ್ನ ಓಪನ್ ಮಾಡಿರೋದು. ಅದರಲ್ಲಿ ಹಲವಾರು ಜನರಿಗೆ ಹಲವು ಒಳ್ಳೆಯ ವಿಷಯಗಳನ್ನ ಅವರು ಮಾಡಿದ್ದಾರೆ. ಅವಾಗ ಮೀಶಾ ಹೇಳ್ತಾಳೆ, ನೀವು ಹೇಳ್ತಿರೋದೆಲ್ಲವೂ ನನಗೆ ಅರ್ಥ ಆಗ್ತಿದೆ, ಆದ್ರೆ ಇವಾಗ ನನ್ನ ತಂದೆ ಎಲ್ಲಿ? ರುಕ್ಮಿಣಿ ಹೇಳ್ತಾಳೆ, ಅವಾಗ್ಲೇ ನಿನ್ನ ಜೊತೆ ನಾನು ಹೇಳ್ದೆ ಅಲ್ವಾ, ಹೇಗಿದ್ದರೂ ನೀನು ಪ್ರಯಾಣ ಮಾಡಿ ತುಂಬಾನೇ ಟಯರ್ಡ್ ಆಗಿರ್ತೆ ಅಲ್ವಾ. ಸದ್ಯಕ್ಕೆ ಇವತ್ತು ನೀನು ರೆಸ್ಟ್ ಮಾಡು, ಬಾಕಿ ಇರುವ ವಿಷಯಗಳನ್ನ ನಾವು ನಾಳೆ ಮಾತನಾಡೋಣ. ಹಾಗೆ ಮೀಶಾ ನಿದ್ದೆ ಮಾಡಕ್ಕೆ ಅಂತ ಮಲಗುವಾಗ ಅವಳ ಬೆಡ್ರೂಮ್ ಬಾಗಿಲನ್ನ ಯಾರೋ ತೆರೀತಾರೆ. ಅವಳು ಹೊರಗಡೆ ಬಂದು ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಿ ನಡೆದ ತನ್ನ ಬರ್ತ್ಡೇ ಪಾರ್ಟಿಯಲ್ಲಿ ಅವಳ ಅಪ್ಪ ಉಪಯೋಗಿಸಿರುವ ಒಂದು ರೆಡ್ ಸ್ಕಾರ್ಫ್ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾಳೆ. ಆ ಒಂದು ಸ್ಕಾರ್ಫ್ ನೋಡಿದ್ರೆ ನಮ್ಮ ಹೀರೋನಿಗೆ ಎಲ್ಲಿಗೂ ದಾರಿ ತೋರಿಸ್ತಾ ಇರುತ್ತದೆ. ಅದು ತೋರಿಸ್ತಿರೋ ದಾರಿಗೆ ನಮ್ಮ ಹೀರೋನ್ ಹೋಗ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ರೂಪ ಲ್ಯಾಂಪ್ ಅನ್ನ ಇಟ್ಕೊಂಡು ನಿಂತಿರುತ್ತದೆ. ನೋಡಿದ್ರೆ ಹೀರೋಯಿನ್ ಬರ್ತ್ಡೇ ಪಾರ್ಟಿಗೆ ಅವಳ ತಂದೆ ಒಂದು ಮೆಜಿಷಿಯನ್ ರೂಪದಲ್ಲಿ ನಿಂತಿದ್ರಲ್ವಾ, ಅದೇ ತರ ಕಾಣಿಸ್ತಿರುತ್ತದೆ. ಬೇಗನೆ ಮಿಶಾ ಕೇಳ್ತಾಳೆ, ಅಪ್ಪ ಇದು ನೀವೇನಾ? ನೋಡಿದ್ರೆ ಅಷ್ಟರಲ್ಲಿ ಆ ರೂಪ ಅಲ್ಲಿಂದ ಕಾಣೆಯಾಗುತ್ತದೆ. ಮೀಶಾ ನೋಡಿದ್ರೆ ಅಪ್ಪ ಅಲ್ಲಿ ನಿಂತ್ಕೊಳ್ಳಿ ಅಂತ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಕೊನೆಗೆ ಆ ಅರಮನೆಯ ಯಾವುದೋ ಒಂದು ಒಳಗಿನ ಕೋಣೆಗೆ ಹೀರೋಯಿನ್ ತಲುಪ್ತಾಳೆ. ಅಂದ್ರೆ ಹಳೆ ಕಾಲದ ಅರಮನೆಗಳೆಲ್ಲವೂ ಹೀಗೆ ಇತ್ತಲ್ವಾ, ಅಲ್ಲಿ ಪಕ್ಕದಲ್ಲಿ ಒಂದು ಕೆರೆ ತರ ಕಾಣಿಸ್ತಿರುತ್ತದೆ. ಇವಾಗ ಪುನಃ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಆ ಒಂದು ರೂಪ ಪುನಃ ಲ್ಯಾಂಪ್ ಅನ್ನ ಇಟ್ಕೊಂಡು ಒಳಗಡೆಗೆ ಹೋಗ್ತಾ ಇರುತ್ತದೆ. ಇವಾಗ ಆ ರೂಪ ಒಂದು ಸ್ಕ್ರೀನ್ ಹಿಂದ್ಗಡೆ ನಿಂತಾಗ ಹೀರೋನ್ ಕೇಳ್ತಾಳೆ, ಅಪ್ಪ ಇದು ನೀವೇನೆ ಅಲ್ವಾ? ಒಮ್ಮೆ ನನ್ನ ಹತ್ತಿರ ಬರ್ತೀರಾ, ನನಗೇನೋ ಭಯ ಆಗ್ತಿದೆ. ಮೆಲ್ಲೆ ಅವಳು ಆ ಒಂದು ಸ್ಕ್ರೀನ್ ಅನ್ನ ತೆಗೆದು ನೋಡಿದಾಗ ಅದ್ರೊಳಗಡೆ ಒಂದು ಗೊಂಬೆಯನ್ನ ನೋಡ್ತಾಳೆ. ಅದೇ ಸಮಯ ಅವಳ ಹಿಂದ್ಗಡೆಯಿಂದ ಯಾರೋ ಹೋಗ್ತಿರೋದಾಗಿ ಅವಳಿಗೆ ಅನಿಸ್ತದೆ. ಅವಳು ತಿರುಗಿ ನೋಡುವಷ್ಟರಲ್ಲಿ ಆ ಒಂದು ಬಲೂನ್ ಗೊಂಬೆ ಹೊಡೆದು ಚೂರಾಗುತ್ತದೆ. ತುಂಬಾನೇ ಹೆದರಿ ಹೋದ ಮೀಶಾ ಜಾರಿ ವೀಲ್ ಚೇರ್ ನಿಂದ ಕೆಳಗಡೆ ಬೀಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಹೀರೋನ್ ಅವಳ ಬೆಡ್ ನಲ್ಲಿ ಮಲಗಿರ್ತಾಳೆ. ಅವಳ ಸುತ್ತಲೂ ರುಕ್ಮಿಣಿ, ಆ ಮನೆಯ ಕೆಲಸದವರು, ಒಂದು ಡಾಕ್ಟರ್ ಎಲ್ಲರೂ ನಿಂತಿರ್ತಾರೆ. ಆ ಡಾಕ್ಟರ್ ಹೇಳ್ತಾರೆ, ಇವಳು ಏನನ್ನೋ ನೋಡಿ ಹೆದರಿದ್ದಾಳೆ. ಆಗ ಮೀಶಾ ನೋಡಿದ್ರೆ ಏನನ್ನೋ ಅಲ್ಲ, ನನ್ನ ತಂದೆನೇ ಅದು.
ನಾನು ನನ್ ಕಣ್ಮುಂದೆನೆ ನೋಡಿದೀನಿ. ಅವಾಗ ರುಕ್ಮಿಣಿ ನೋಡಿದ್ರೆ ನೀನೇನು ಹೇಳ್ತಿದ್ಯಾ, ನಿನ್ನ ತಂದೆ ಹೇಗೆ ಇಲ್ಲಿರ್ತಾರೆ, ಅಪ್ಪ ಜನರ ಅವಶ್ಯಕತೆಗಳನ್ನ ಪೂರೈಸಕ್ಕೋಸ್ಕರ ಹೊರ ಊರಿಗೆ ಹೋಗಿದಾರಲ್ವಾ. ಇವಾಗ ನೋಡಿ ಮೀಶಳ ಹತ್ತಿರ ಒಬ್ಬ ಕೆಲ್ಸಗಾರ ನಿಂತಿದ್ದಾನಲ್ವಾ, ಅವನ ಹೆಸರು ಕಾಬಿಲ್ ಅಂತ. ರುಕ್ಮಿಣಿ ಹೇಳ್ತಾಳೆ, ನೀನು ಕೆಳಗಡೆ ಬಿದ್ದಿರೋದನ್ನ ಇವನು ನೋಡಿ ಇವನೇ ನಿನ್ನನ್ನ ಕಾಪಾಡ್ಕೊಂಡು ಬಂದಿರೋದು. ಕಪಿಲ್ ಹೇಳ್ತಾನೆ, ರುಕ್ಮಿಣಿ ಮೇಡಮ್ ಅವರು ಹೇಳಿರೋದು ನಿಜ, ನಾನು ನೋಡುವಾಗ ನೀವು ಪ್ರಜ್ಞೆ ಇಲ್ಲದೆ ಕೆಳಗಡೆ ಬಿದ್ದಿದ್ರಿ. ಆದ್ರೆ ಹೀರೋನ್ ಹೇಳ್ತಾಳೆ, ಆ ಒಂದು ಕೆರೆ ಹತ್ತಿರ ನಾನು ಆ ರೂಪವನ್ನ ನೋಡಿರೋದು ನಿಜ. ಒಂದ್ ವೇಳೆ ನೀವು ಹೇಳ್ತಿರೋ ತರ ಅದು ನನ್ನ ತಂದೆಯಾಗಿರೋದಿಲ್ಲ, ಆದ್ರೂ ಸಹ ಅಲ್ಲಿ ಬೇರೆ ಯಾರೋ ಇದ್ದಾರೆ. ಅವಾಗ ಡಾಕ್ಟರ್ ಹೇಳ್ತಾರೆ, ನಿನಗೆ ಅಷ್ಟು ಡೌಟ್ ಇದ್ರೆ ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡೋಣ. ಹಾಗೆ ಅವರು ಆ ಕೆರೆ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಯಾರನ್ನು ಸಹ ಕಾಣಿಸೋದಿಲ್ಲ. ಆದ್ರೆ ಹೀರೋನ್ ಹೇಳ್ತಿದ್ದಾಳೆ, ನಿಜವಾಗ್ಲೂ ಈ ನೀರಿನಲ್ಲಿ ನಾನು ಏನೋ ಒಂದು ಪ್ರತಿಬಿಂಬವನ್ನ ನೋಡಿದೀನಿ. ಆಗ ಅವರು ಹೇಳ್ತಾರೆ, ಮೋಸ್ಟ್ಲಿ ಅದು ನಿನ್ನದೇ ಬಿಂಬ ಆಗಿರಬಹುದು, ನೀನು ಹೆದರಿ ನೋಡಿದ್ರಿಂದ ನಿನಗೆ ಆತರ ಅನ್ಸಿರಬಹುದು. ಈ ಒಂದು ಸಮಯದಲ್ಲಿ ಅಲ್ಲಿ ನಿಲ್ಲೋದು ಬೇಡ ಅಂತ ಹೀರೋಯಿನ್ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಮಾರನೇ ದಿನ ಆದ್ರೂ ಕೂಡ ಹೀರೋನ್ಗೆ ನಂಬಲಿಕೆನೆ ಆಗೋದಿಲ್ಲ, ಯಾಕಂದ್ರೆ ಹೀರೋನ್ ಅಲ್ಲಿ ಒಂದು ರೂಪವನ್ನ ನೋಡಿದಾರಲ್ವಾ. ಆ ಅರಮನೆಯಲ್ಲಿ ಕೆಲಸ ಮಾಡ್ತಿರುವ ಒಬ್ಳು ಕೆಲಸಗಾರ್ತಿ ಇದ್ದಾಳೆ, ಅವಳ ಹೆಸರು ಮೀನಾ ಅಂತ. ಇವಾಗ ಮೀನಾಳ ಹತ್ತಿರ ಕೇಳ್ತಾಳೆ, ನಿನಗೇನಾದ್ರೂ ಗೊತ್ತಾ ನನ್ನ ತಂದೆ ಎಲ್ಲಿಗೆ ಹೋಗಿರೋದು ಅಂತ. ಅವಳು ಹೇಳ್ತಾಳೆ, ನನಗೆ ಗೊತ್ತಿಲ್ಲ. ಸ್ವಲ್ಪ ಆ ಕಡೆ ಮ್ಯಾನೇಜರ್ ಕಪಿಲ್ ಅವರು ಆ ನಾಯಿಗೆ ಊಟ ಕೊಡ್ತಾ ಇದ್ದಾರೆ, ಮೋಸ್ಟ್ಲಿ ಅವನಿಗೆ ಗೊತ್ತಿರಬಹುದು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಹಾಗೆ ಮೀಶಾ ಕಪಿಲ್ ಹತ್ತಿರ ಕೇಳೋದಕ್ಕಿಂತ ಮುಂಚೆ ರುಕ್ಮಿಣಿ ಅಲ್ಲಿಗೆ ಬಂದ್ಬಿಟ್ಟು ಇವತ್ತಿನ ಶೆಡ್ಯೂಲ್ ಏನಂತ ಚೆಕ್ ಮಾಡಿಬಿಟ್ಟು, ಓ ಇವತ್ತೊಂದು ಶೂಟಿಂಗ್ ಪ್ರಾಕ್ಟೀಸ್ ಇದೆ ಅಲ್ವಾ, ನಿನ್ನ ತಂದೆಗಂದ್ರೆ ಶೂಟಿಂಗ್ ತುಂಬಾನೇ ಇಷ್ಟ, ನಾವು ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾರೆ. ಹೀರೋನ್ ಕೂಡ ಅದಕ್ಕೆ ಒಪ್ಕೊಳ್ತಾಳೆ. ಹಾಗೆ ಅಲ್ಲಿ ಹೋಗಿ ನೋಡಿದಾಗ ಒಂದು ಹುಡುಗ ತುಂಬಾನೇ ಚೆನ್ನಾಗಿ ಶೂಟ್ ಮಾಡ್ತಾ ಇರ್ತಾನೆ. ಇವನ ಹೆಸರು ರಾಣಾ, ಇವನು ಸಹ ಒಂದು ರಾಜವಂಶಕ್ಕೆ ಸೇರಿದವನು. ರಾಣಾ ಕೇಳ್ತಾನೆ, ಅಲ್ಲ ನನ್ನ ಎದುರಾಳಿ ರತನ್ ಅವ್ರನ್ನ ನೀವು ಕರ್ಕೊ ಬಂದಿಲ್ವಾ. ರುಕ್ಮಿಣಿ ನೋಡಿದ್ರೆ ರತನ್ ಅವರು ಇವತ್ತು ಸ್ವಲ್ಪ ಬ್ಯುಸಿ ಇದ್ದಾರೆ, ನಿನಗೆ ಹೇಗಾದ್ರೂ ಆಟ ಆಡಕ್ಕೆ ಒಬ್ರನ್ನ ಸಿಕ್ಕಿದ್ರೆ ಸಾಕಲ್ವಾ, ಕಪಿಲ್ ನಿನ್ ಜೊತೆ ಆಟ ಆಡ್ತಾನೆ. ರಾಣಾ ಕೂಡ ಹೇಳ್ತಾನೆ, ಸರಿ ಆಯ್ತು ನಾವು ನೋಡೇ ಬಿಡೋಣ. ನಂತರ ರಾಣಾ ಹೇಳ್ತಾನೆ, ನೆಕ್ಸ್ಟ್ ವೀಕ್ ನನ್ ಮನೆಯಲ್ಲಿ ಒಂದು ಬರ್ತ್ಡೇ ಫಂಕ್ಷನ್ ಇದೆ, ಮರೆಯದೇನೆ ಬರ್ಬೇಕು. ಅವಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ, ಅವರನ್ನು ಸಹ ರಾಣಾ ಅವರು ತನ್ನ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಕಪಿಲ್ ಅವರು ನೋಡಿದ್ರೆ ತುಂಬಾನೇ ಚೆನ್ನಾಗಿ ಶೂಟಿಂಗ್ ಮಾಡ್ತಾ ಇರ್ತಾನೆ. ಕಪಿಲ್ ಅವರ ರೌಂಡ್ ಮುಗಿದು ಬಿಟ್ಟು ರಾಣಾ ಅವರ ರೌಂಡ್ ಸ್ಟಾರ್ಟ್ ಆದಾಗ ಮೊದಲನೇ ರೌಂಡ್ ನಲ್ಲಿ ರಾಣಾ ಅವರಿಗೆ ಕಪಿಲ್ ಅವರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಕೋಪದಲ್ಲಿ ರಾಣನ ಸೇವಕನೊಂದಿಗೆ ಏನೋ ಒಂದು ವಿಷಯವನ್ನ ಹೇಳ್ತಾನೆ. ನೆಕ್ಸ್ಟ್ ರೌಂಡ್ ನಲ್ಲಿ ಕಪಿಲ್ ಅವರು ಶೂಟ್ ಮಾಡಕ್ಕೆ ನೋಡಿದಾಗ ಆ ಒಂದು ಬುಲೆಟ್ ಹೊರಗಡೆ ಹೋಗದೆ ಕಪಿಲ್ ಅವರ ಕೈಗೆನೆ ತಾಗುತ್ತದೆ. ಹಾಗೆ ಇವಾಗ ಕೈಗೆ ಔಷಧಿ ಎಲ್ಲ ಹಾಕಿ ಕಟ್ಕೊಂಡಿರ್ತಾನೆ. ಹೀರೋನ್ ಕೇಳ್ತಾಳೆ, ಅಲ್ಲ ನೀನು ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡ್ತಿದ್ದೆ ಅಲ್ವಾ, ಮತ್ತೆ ಸಡನ್ ಆಗಿ ನಿನಗೆ ಏನಾಗಿರೋದು. ಕಪಿಲ್ ಹೇಳ್ತಾನೆ, ನಾನೊಬ್ಬ ಸಾಧಾರಣ ಕೆಲಸದವನು, ರಾಣಾ ನೋಡಿದ್ರೆ ಒಬ್ಬ ರಾಜಕುಮಾರ ಅಲ್ವಾ, ಅವನಿಗೆ ತನ್ನ ಸೋಲನ್ನ ಒಪ್ಕೊಳ್ಳಕ್ಕೆ ಆಗ್ಲಿಲ್ಲ, ಆದ್ರಿಂದ ಬೇಕು ಅಂತಾನೆ ರಾಣಾ ಹೀಗೆ ಮಾಡಿದ್ದಾನೆ. ಏನೋ ನನ್ ಪುಣ್ಯದಿಂದ ಈ ತರ ಶೂಟಿಂಗ್ ಗೆ ರಿಯಲ್ ಬುಲೆಟ್ಸ್ ಗಳನ್ನ ಯೂಸ್ ಮಾಡೋದಿಲ್ಲ, ಆದ್ರಿಂದ ನಾನು ಬಚಾವಾದೆ. ಹೀರೋನ್ ಹಾಗೂ ಕಪಿಲ್ ಅವರು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾರೆ. ಹಾಗೆ ಹೀರೋನ್ ಕಪಿಲ್ ಜೊತೆ ತನ್ನ ತಂದೆಯ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ಕಪಿಲ್ ಅವರು ಈ ಅರಮನೆಗೆ ಬಂದಿದ್ದಲ್ಲಿಂದ ಅವನಿಗೆ ನೆನಪಿರುವ ವಿಷಯಗಳನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಏನಂದ್ರೆ ತುಂಬಾ ವರ್ಷಗಳ ಹಿಂದೆ ನಾನು ಈ ಅರಮನೆಗೆ ಒಂದು ಕಳ್ಳತನ ಮಾಡಕ್ಕೆ ಅಂತ ಬಂದಿದ್ದೆ, ಆದ್ರೆ ನಾನು ಬಂದು ಸರಿಯಾಗಿ ನಿನ್ನ ಅಪ್ಪನ ಕೈಲಿ ಸಿಕ್ಕಾಕೊಂಡೆ. ನಾನು ಅನ್ಕೊಂಡೆ ಅವರು ನನ್ನನ್ನ ಪೊಲೀಸ್ ಅವರಿಗೆ ಹಿಡಿದು ಕೊಡ್ತಾರೆ ಅಂತ, ಆದ್ರೆ ನಿನ್ನ ಅಪ್ಪ ಹಾಗೇನು ಮಾಡ್ಲಿಲ್ಲ, ನನಗೆ ಹೊಡೆದು ಸಹ ಇಲ್ಲ. ಅವತ್ತು ನನ್ನನ್ನ ಸಮಾಧಾನ ಪಡಿಸಿ ನನಗೆ ಜೀವನದಲ್ಲಿ ಮತ್ತೊಂದು ಅವಕಾಶವನ್ನ ಕೊಟ್ರು. ಅದೇ ತರ ನಿಮ್ಮ ಹೆಸರಿನಲ್ಲಿ ಒಂದು ಆರ್ಫನೇಜ್ ಇದೆ ಅಲ್ವಾ, ಅಲ್ಲೇ ನನ್ನನ್ನ ಇವರು ಕಲಿಸಿದರು. ನಿಮ್ಮ ಅಪ್ಪ ತುಂಬಾನೇ ಒಳ್ಳೆ ವ್ಯಕ್ತಿಯಾಗಿದ್ದರು. ಅವಾಗ ಹೀರೋನ್ ಕೇಳ್ತಾಳೆ, ನನ್ನ ತಂದೆ ಇವಾಗ ಎಲ್ಲಿದ್ದಾರೆ, ನನ್ನ ಅಪ್ಪ ಹಾಗೂ ರುಕ್ಮಿಣಿಯವರ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ. ಮೇಡಮ್, ನನಗೆ ನಿಮ್ಮ ಅಪ್ಪನ ಪರ್ಸನಲ್ ಲೈಫ್ ಬಗ್ಗೆ ಏನೂ ಸಹ ಗೊತ್ತಿಲ್ಲ, ನಾನೊಬ್ಬ ಮ್ಯಾನೇಜರ್ ಮಾತ್ರ ಅಲ್ವಾ. ಹಾಗೆ ಅವತ್ತು ರಾತ್ರಿ ಮೀಶಾ ಮಲ್ಗಿದಾಗ ಅವಳಿಗೆ ನಿದ್ದೆನೆ ಬರ್ತಿರ್ಲಿಲ್ಲ. ಅದೇ ಸಮಯ ನೋಡಿದ್ರೆ ಅವಳಿಗೆ ಯಾರೋ ಪಿಯಾನೋ ಬಾರಿಸುವ ಶಬ್ದ ಕೇಳ್ತಾ ಇರುತ್ತದೆ. ಅದಿರ್ಲಿ ಈ ಮಧ್ಯರಾತ್ರಿ ಯಾರು ಪಿಯಾನೋ ಬಾರಿಸ್ತಿರೋರು ಅಂತ ಅವಳು ಶಬ್ದ ಕೇಳೋ ಕಡೆ ಬರ್ತಾಳೆ. ನೋಡಿದ್ರೆ ಪಿಯಾನೋ ಸ್ವಂತವಾಗಿ ಪ್ಲೇ ಆಗುತ್ತಾ ಇರುತ್ತದೆ. ಅದರ ಪಕ್ಕದಲ್ಲಿನೇ ಯಾರೋ ಸಿಗರೇಟ್ ಅನ್ನ ಹತ್ತಿಸಿ ಇಟ್ಟಿರ್ತಾರೆ. ನಮ್ ಹೀರೋಯಿನ್ದು ಅಪ್ಪ ಕೂಡ ಸಿಗರೇಟ್ ಎಳಿತಿದ್ದರು. ಇದು ನೋಡಿ ಹೀರೋಯಿನ್ ಶಾಕ್ ನಲ್ಲಿ ನಿಲ್ತಾ ಇರುವಾಗ
ಪಕ್ಕದಲ್ಲಿರುವ ಒಂದು ರೂಮ್ ನಲ್ಲಿ ಹೀರೋನ್ ಚಿಕ್ಕವಳಿರುವಾಗ ಅವಳಿಗೋಸ್ಕರ ಬಾರಿಸಿರುವ ಒಂದು ಪಿಯಾನೋ ಪ್ಲೇ ಆಗುತ್ತದೆ. ಹೀರೋನ್ ಕೂಡ ಆ ವಿಡಿಯೋ ನೋಡಿ ಅದರ ಹತ್ತಿರ ಹೋಗ್ತಾ ಇರುವಾಗ ವಿಡಿಯೋ ಒಳಗಡೆಯಿಂದ ಅವಳ ಅಪ್ಪ ಬಾ ಮಗಳೇ ನನ್ನ ಹತ್ತಿರ ಬಾ ಅಂತ ಕರೀತಾ ಇರ್ತಾರೆ. ಹೀರೋನ್ಗೆನೆ ಗೊತ್ತಾಗದೆ ಅವಳು ತನ್ನ ತಂದೆ ಹತ್ತಿರ ಹೋಗ್ತಾ ಇರುವಾಗ ಸಡನ್ ಆಗಿ ಆ ಸ್ಕ್ರೀನ್ ಒಳಗಡೆಯಿಂದ ಯಾವುದೋ ಒಂದು ಕೈ ಬಂದ್ಬಿಟ್ಟು ಅವಳ ಕೈಯನ್ನ ಹಿಡ್ಕೊಳ್ಳುತ್ತದೆ. ಹೀರೋನ್ ಇದ್ರಿಂದ ತುಂಬಾನೇ ಹೆದರಿ ಹೋಗ್ತಾರೆ. ಮಾರನೇ ದಿನಾನೇ ಹೀರೋನ್ ಒಬ್ಬ ಪೊಲೀಸ್ ಅವರಾದ ಅಶೋಕ್ ಅವ್ರ ಜೊತೆ ಬಂದು ಈ ವಿಷಯಗಳನ್ನೆಲ್ಲ ಹೇಳ್ತಾರೆ. ಹೀರೋನ್ ಹೇಳ್ತಾಳೆ, ನನ್ನ ಅಪ್ಪನಿಗೆ ಏನೋ ಸಂಭವಿಸಿದೆ ಅಂತ ನನಗೆ ಡೌಟ್ ಇದೆ. ಹೇಗಿದ್ದರೂ ನೀವು ಒಬ್ರು ಪೊಲೀಸರಲ್ವಾ, ಇದನ್ನ ಒಂದು ಕೇಸ್ ಆಗಿ ತಗೊಂಡು ಅನ್ವೇಷಿಸಬಹುದಾ? ಆಗ ಅಶೋಕ್ ಹೇಳ್ತಾನೆ, ಹೀಗೆ ಅರಮನೆಗೆ ಕರೆದ್ಬಿಟ್ಟು ಕೇಸನ್ನ ಹೇಳಿದ್ರೆ ನಾವು ಅದನ್ನ ರಿಜಿಸ್ಟರ್ ಮಾಡಕ್ಕೆ ಆಗೋದಿಲ್ಲ. ನೀವು ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ಅಶೋಕ್ ಹೇಳ್ತಾನೆ, ಇನ್ನೊಂದು ವಿಷಯ ನೀನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತೀನಿ. ನಿಮ್ಮಂತ ಫ್ಯಾಮಿಲಿಯಲ್ಲಿ ಇರುವವರು ಕೆಲವೊಂದ್ಸಲ ಯಾರ ಜೊತೆ ಆದ್ರೂ ಅಫೇರ್ ಇಟ್ಕೊಂಡು ಅವ್ರ ಜೊತೆ ರೆಸ್ಟೋರೆಂಟ್ ನಲ್ಲೆಲ್ಲ ಸುತ್ತಾಡ್ಬಿಟ್ಟು ಕೊನೆಗೆ ರಿಲ್ಯಾಕ್ಸ್ ಆಗ್ಬಿಟ್ಟು ಮನೆಗೆ ಬರ್ತಾರೆ. ಇದು ಕೇಳಿದಾಗ ಹೀರೋನ್ಗೆ ತಿರುಗಿ ಏನು ಹೇಳಕ್ಕಾಗೋದಿಲ್ಲ. ಅಶೋಕ್ ಕೂಡ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ರುಕ್ಮಿಣಿ ಅವರು ಹೀರೋನನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ. ರುಕ್ಮಿಣಿ ಹೇಳ್ತಾಳೆ, ಪದೇ ಪದೇ ನಾನು ಮತ್ತೆ ನಿಮ್ಮ ಅಪ್ಪ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಅದು ಅಲ್ಲದೆ ರುಕ್ಮಿಣಿ ಹೇಳ್ತಾಳೆ, ಹೇಗಿದ್ರು ನಾವು ಇವಾಗ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಅಲ್ವಾ, ಇನ್ನು ಅವರು ನೋಡ್ಕೋತಾರೆ. ನನ್ ಜೊತೆ ನೀನು ಬರೋದಿಲ್ವಾ? ಆದ್ರೆ ನಮ್ ಹೀರೋನ್ ಇದಕ್ಕೆಲ್ಲ ಏನು ಉತ್ತರನೇ ಕೊಡುವುದಿಲ್ಲ. ಹಾಗೆ ರುಕ್ಮಿಣಿ ಒಬ್ಳೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಅವರು ಹೋದ ನಂತರ ನಮ್ ಹೀರೋನ್ ಕೂಡ ಕಾರ್ನಿಂದ ಹೊರಗಡೆ ಬರ್ತಾರೆ. ನೋಡಿದ್ರೆ ಆ ದೇವಸ್ಥಾನದ ಪಕ್ಕದಲ್ಲಿರುವ ಕೆರೆ ಹತ್ತಿರ ವಿಚಿತ್ರವಾಗಿರುವ ಒಬ್ಬ ಹೆಂಗಸು ಅಂದ್ರೆ ಒಂದು ದುರ್ಮಂತ್ರವಾದಿನಿ ಕೂತಿರ್ತಾಳೆ. ಆ ಹೆಂಗಸು ನೋಡಿದ್ರೆ ತನ್ನ ಕೈಗೆ ಕೋಳಿಗಳದ್ದು ಕಾಲುಗಳನ್ನ ಕಟ್ಟಿಬಿಟ್ಟು ಏನೋ ಮಂತ್ರಗಳನ್ನ ಹೇಳ್ತಾ ಇರ್ತಾಳೆ. ಹೀರೋನ್ ಕೂಡ ಹೆದರಿಕೆಯಲ್ಲಿ ಇವರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರುವಾಗ ತಕ್ಷಣ ಆ ಮಂತ್ರವಾದಿನಿ ಹೀರೋನ್ ಹತ್ತಿರ ಬಂದ್ಬಿಟ್ಟು ಅವಳ ತಲೆ ಮೇಲೆ ಕೈ ಇಟ್ಟು ಬೇರೊಂದು ಲೋಕದಿಂದ ಅವರು ನಿನ್ನ ಜೊತೆ ಮಾತನಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರಿಗೆ ನಿನ್ನ ಜೊತೆ ಏನೋ ಹೇಳಕ್ಕಿದೆ, ಅದೇನು ಅಂತ ನೀನೊಮ್ಮೆ ಕೇಳಕ್ಕೆ ಪ್ರಯತ್ನ ಪಡು. ಆದ್ರೆ ಹೀರೋನ್ಗೆ ಇದೇನು ಗೊತ್ತಾಗೋದಿಲ್ಲ. ಅದೇ ಸಮಯ ರುಕ್ಮಿಣಿ ಅಲ್ಲಿಗೆ ಬೇಗ ಬಂದ್ಬಿಟ್ಟು ಆ ಮಂತ್ರವಾದಿಯನ್ನ ತಳ್ಳಿ ಹಾಕ್ಬಿಟ್ಟು ನೀನು ನಿನ್ನ ಪಾಡಿಗೆ ಹೋಗುವಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ಹೀರೋನ್ ಅವರು ಮನೆಗೆ ಬಂದ್ಬಿಟ್ಟು ತನ್ನ ತಂದೆ ತನ್ನ ಜೊತೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಒಂದು ಪೇಪರ್ ನಲ್ಲಿ ಎಲ್ಲ ಬರೆದು ಕೇಳ್ತಾರೆ. ಅವಾಗ ಅಲ್ಲಿಗೆ ಕಪಿಲ್ ಅವರು ಬಂದಾಗ ಹೀರೋನ್ ಅವನ್ ಜೊತೆ ಹೇಳ್ತಾಳೆ, ಇವತ್ತು ದೇವಸ್ಥಾನದಲ್ಲಿ ನಾನೊಂದು ಮಂತ್ರವಾದಿನ ನೋಡಿದ್ದೆ. ಅವ್ರಿಗೆ ನನ್ ಜೊತೆ ಏನು ಹೇಳಕ್ಕಿದೆ, ಯಾರಿಗೂ ಗೊತ್ತಾಗದಂತೆ ಅವ್ರನ್ನ ನನ್ನ ಹತ್ತಿರ ನಿನಗೆ ಕರ್ಕೊಂಡು ಬರಕ್ಕೆ ಆಗುತ್ತದ. ನೆಕ್ಸ್ಟ್ ಸೀನ್ ನಲ್ಲಿ ಕಪಿಲ್ ಅವರು ಆ ದುರ್ಮಂತ್ರವಾದಿಯನ್ನ ಹೀರೋನ್ ಹತ್ತಿರ ಕರ್ಕೊಂಡು ಬಂದಿರ್ತಾರೆ. ಮಂತ್ರವಾದಿನಿ ಹೇಳ್ತಾಳೆ, ಬೇಗನೆ ನಿನ್ನ ತಂದೆ ನಿನ್ನ ಜೊತೆ ಮಾತನಾಡಕ್ಕೆ ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ನೀನು ನಿನಗೆ ಫೇವ್ರೇಟ್ ಆಗಿರುವ ಒಂದು ಬುಕ್ ಇದೆ ಅಲ್ವಾ, ಅದನ್ನ ತಗೊಂಡು ಬಾ. ಅಂದ್ರೆ ನಮ್ ಹೀರೋನ್ಗೆ ಒಂದು ಡ್ರಾಯಿಂಗ್ ಬುಕ್ ಇದೆ ಅಲ್ವಾ, ಅದ್ರ ಬಗ್ಗೆನೇ ಇವರು ಮಾತನಾಡ್ತಾ ಇರೋದು. ನೋಡಿದ್ರೆ ಮಂತ್ರವಾದಿನಿಗೆ ಈ ಡ್ರಾಯಿಂಗ್ ಬುಕ್ ಬಗ್ಗೆ ಎಲ್ಲ ಮುಂಚೆನೆ ತಿಳಿದಿರುತ್ತದೆ. ಇವಾಗ ಆ ಡ್ರಾಯಿಂಗ್ ಬುಕ್ ಅನ್ನ ಒಂದು ಓಜೋ ಬೋರ್ಡ್ ತರ ಅವರು ಯೂಸ್ ಮಾಡ್ಕೋತಾರೆ. ಮಂತ್ರವಾದಿನಿ ಹೇಳ್ತಾಳೆ, ಇವಾಗ ನಿನ್ನ ತಂದೆ ಬರ್ತಿದ್ದಾರೆ. ಹಾಗೆ ಹೇಳ್ತಾ ಇರುವಾಗ್ಲೇ ಮೆಲ್ಲೆ ಮೆಲ್ಲೆನೆ ಆ ಹೆಂಗಸಿನ ಶಬ್ದ ಚೇಂಜ್ ಆಗ್ಬಿಟ್ಟು ಅವಳ ತಂದೆಯ ಸೌಂಡ್ ತರ ಆಗ್ತಾ ಇರುತ್ತದೆ. ಆ ತಂದೆ ಹೇಳ್ತಿದ್ದಾರೆ, ಓ ನನ್ನ ಪ್ರೀತಿಯ ಮಗಳೇ, ಇನ್ನೊಂದು ನಿಮಿಷ ಕೂಡ ನೀನು ಇಲ್ಲಿ ನಿಲ್ಲಬಾರದು, ಆದಷ್ಟು ಬೇಗ ಇಲ್ಲಿಂದ ಬಚಾವಾಗು. ಆದ್ರೆ ಅಷ್ಟರಲ್ಲಿ ರುಕ್ಮಿಣಿ ಬಂದ್ಬಿಟ್ಟು ಆ ರೂಮಿನ ಲೈಟ್ ಅನ್ನ ಹಾಕ್ತಾರೆ. ರುಕ್ಮಿಣಿ ಕಪಿಲ್ ಅವ್ರ ಜೊತೆ ಕೋಪದಲ್ಲಿ ನಿನಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಾಗ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋ ಚಿಂತೆ ಬಂದ್ಬಿಡ್ತಾ ಅಂತ. ಅದೇ ಸಮಯ ಹೀರೋನ್ ನೋಡಿದ್ರೆ ನನಗೆ ಗೊತ್ತು ಇದರೆಲ್ಲರ ಹಿಂದೆ ನೀವೇ ಇರೋದು ಅಂತ. ಹಾಗೆ ಆ ಒಂದು ಮಂತ್ರವಾದಿಯನ್ನ ಕಪಿಲ್ ಅವರು ವಾಪಸ್ ಕರ್ಕೊಂಡು ಹೋಗ್ತಾ ಇರುವಾಗ ಅವರು ಪುನಃ ಹೀರೋನ್ ಹತ್ತಿರ ಇವತ್ತು ರಾತ್ರಿ 12 ಗಂಟೆಗೆ ನಿನ್ನ ಜೊತೆ ಅಪ್ಪ ಮಾತನಾಡ್ತಾರೆ. ಇದು ಕೇಳಿದ ಹೀರೋನ್ ನೋಡಿದ್ರೆ ಅವತ್ತು ರಾತ್ರಿ ಎಲ್ಲ ತನ್ನ ಅಪ್ಪನಿಗೋಸ್ಕರ ಒಂದು ಮೇಣದ ಬತ್ತಿಯನ್ನ ಹತ್ತಿಸ್ಕೊಂಡು ಕಾಯ್ತಾ ಇರ್ತಾಳೆ. ಅವಳು ಒಬ್ಳೆ ಕೇಳ್ತಾ ಇರ್ತಾಳೆ, ಅಪ್ಪ ನಿಜ ಹೇಳಿ ನಿಮಗೆ ಏನಾಗಿದೆ, ನೀವು ಎಲ್ಲಿದ್ದೀರಾ ಅಂತ. ಹೀಗೆ ಕೇಳ್ತಾ ಇರುವಾಗ ಸಡನ್ ಆಗಿ ಆ ಅರಮನೆಯ ಒಂದು ಬಾಗಿಲು ಓಪನ್ ಆಗುತ್ತದೆ. ಅಂದ್ರೆ ಹೀರೋನ್ ಅವರ ಅಪ್ಪನ ಹಳೆಯ ಕಾರ್ಗಳಿರುವ ಗ್ಯಾರೇಜ್ ತರ ಇರುವ ಒಂದು ಹಳೆ ರೂಮ್. ಮೆಲ್ಲೆ ಮೆಲ್ಲೆ ಅವಳ ತಂದೆ ಅವಳನ್ನ ಕರೀತಾ ಇರೋ ತರ ಅವಳಿಗೆ ಅನಿಸುತ್ತದೆ. ಅವಳು ಸಹ ಅವಳ ವೀಲ್ ಚೇರ್ ನ ತಳ್ಕೊಂಡು ಹೋಗ್ತಾ ಇರುವಾಗ ಅವಳಿಗೆ ಸಹಿಸಕ್ಕಾಗದ ಏನೋ ಒಂದು ಭೀಕರವಾದ ಶಬ್ದಗಳೆಲ್ಲವೂ ಕೇಳಿಸ್ತಾ ಇರುತ್ತದೆ. ಅವಳು ತುಂಬಾನೇ ಬಲವಾಗಿ ತನ್ನ ಕಿವಿಗಳನ್ನೆಲ್ಲ ಮುಚ್ಕೊಂಡು ಇರುವಾಗ ಅದೇ ಸಮಯ ಅಲ್ಲಿದ್ದ ಲೈಟ್ ಗಳೆಲ್ಲವೂ ಆಫ್ ಆಗುತ್ತದೆ. ನೋಡಿದ
ನೋಡಿದ್ರೆ ಅಷ್ಟೆಲ್ಲ ಕಾರುಗಳಲ್ಲಿ ಅವಳ ಅಪ್ಪನಿಗೆ ತುಂಬಾನೇ ಇಷ್ಟ ಇರುವ ಒಂದು ಬೆನ್ಸ್ ಕಾರ್ ಇತ್ತು. ಅದು ಇವಾಗ ಫುಲ್ ಧೂಳೆಲ್ಲ ಆಗಿ ಇರುತ್ತದೆ. ಆ ಕಾರಿನ ಒಳಗಡೆಯಿಂದ ನಮ್ಮ ಹೀರೋನಿಗೆ ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆ ಬಾರಿಸಿ ಕೊಡ್ತಿದ್ದ ಪಿಯಾನೋದು ಶಬ್ದ ಕೇಳಿಸ್ತಿರುತ್ತದೆ. ಕಾರ್ ಹತ್ತಿರ ಹೋಗ್ಬಿಟ್ಟು ಅದರ ವಿಂಡೋ ಗ್ಲಾಸ್ ಅನ್ನ ಸ್ವಲ್ಪ ಒರೆಸಿ ನೋಡಿದಾಗ ಕಾರಿನೊಳಗಡೆ ಅಪ್ಪ ಕೂತಿರೋ ತರ ಅಪ್ಪನ ಕೈ ಮಾತ್ರ ಅವಳಿಗೆ ಕಾಣಿಸುತ್ತದೆ. ಅಪ್ಪನ ಕೈಯಲ್ಲಿ ನೋಡಿದ್ರೆ ಏನೋ ಒಂದು ಚಿಕ್ಕದಾದ ಗಾಯ ಕಾಣಿಸ್ತಾ ಇದೆ. ಅದೇ ತರ ಅವರಿಗೆ ಫೇವ್ರೇಟ್ ಆಗಿರೋ ಒಂದು ಕೋಟ್ ಇದೆ. ಅದನ್ನೇ ಇವಾಗ್ಲೂ ಸಹ ಅವರು ಹಾಕೊಂಡಿರ್ತಾರೆ. ಅಪ್ಪನ ನೋಡಿದ ಸಂತೋಷದಿಂದ ಅವಳು ಅಳಕ್ಕೆ ಶುರು ಮಾಡ್ತಾಳೆ. ನಂತರ ಆ ಅರಮನೆಯಲ್ಲಿರುವ ಎಲ್ಲರನ್ನು, ರುಕ್ಮಿಣಿ, ಅಲ್ಲಿರುವ ಕೆಲಸಗಾರ ಎಲ್ಲರನ್ನೂ ಕರ್ಕೊಂಡು ಬಂದು ಆ ಕಾರ್ನೊಳಗಡೆ ನನ್ನ ತಂದೆ ಇದ್ದಾರೆ ಅಂತ ಅವಳು ತೋರಿಸ್ತಾಳೆ. ಅವಾಗ ರುಕ್ಮಿಣಿ ಕಪಿಲ್ ಅವ್ರ ಜೊತೆ ಹಾಗಾದ್ರೆ ಆ ಕಾರನ್ನ ನೀನೊಮ್ಮೆ ಓಪನ್ ಮಾಡಿ ನೋಡು ಅಂತ ಹೇಳಿದಾಗ ನೋಡಿದ್ರೆ ಕಾರ್ನೊಳಗಡೆ ಯಾರೂ ಇರುವುದಿಲ್ಲ. ಇದು ನೋಡಿದಾಗ ಹೀರೋನಿಗೆ ತುಂಬಾನೇ ಬೇಜಾರಾಗುತ್ತದೆ. ಅದೆಲ್ಲ ಒಂದ್ ವೇಳೆ ನನ್ನ ಅಪ್ಪನಿಗೆ ಏನಾದ್ರೂ ಅಪಘಾತ ಸಂಭವಿಸಿರಬಹುದಾ, ಆದ್ರಿಂದ ನನಗೆ ಈ ತರ ಎಲ್ಲ ಅನಿಸ್ತಿರೋದು ಅಂತ ಅವಳು ಯೋಚನೆ ಮಾಡಕ್ಕೆ ಶುರು ಮಾಡ್ತಾಳೆ. ನನ್ನಪ್ಪ ನನ್ನ ಜೊತೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದಾರಲ್ವಾ, ಈ ತರ ಅವಳ ಜೊತೆನೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುವಾಗ ಅಲ್ಲಿದ್ದ ಒಬ್ಬಳು ಕೆಲಸಗಾರ್ತಿ ಇವಳ ಹತ್ತಿರ ಬಂದ್ಬಿಟ್ಟು ನಿಮ್ಮ ಅಪ್ಪ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಹೀರೋನ್ ಬೇಗನೆ ಅಲ್ಲಿ ಹೋದಾಗ ರುಕ್ಮಿಣಿ ಹೇಳ್ತಿದ್ದಾಳೆ, ಆಯ್ತು ನಿಮ್ಮ ಮಗಳು ಬಂದಿದ್ದಾಳೆ, ಇನ್ನು ನಿಮ್ಮ ಮಗಳ ಜೊತೆ ಮಾತನಾಡಿ ಅಂತ ಫೋನ್ ಕೊಡ್ತಾರೆ. ಫೋನ್ ಕಿವಿಯಲ್ಲಿಟ್ಟು ನೋಡಿದ್ರೆ ಆ ಕಡೆಯಿಂದ ಕೊನೆಗೂ ಅಪ್ಪನನ್ನ ನೋಡಕ್ಕೆ ನೀನು ಬಂದೆ ಅಲ್ವಾ, ಇಷ್ಟು ವರ್ಷಗಳ ಕಾಲ ನಾನು ಈ ಒಂದು ನಿಮಿಷಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆದರೆ ನಿರ್ಭಾಗ್ಯ ಅಂತಾನೆ ಹೇಳಬಹುದು, ಈ ಒಂದು ಸಮಯದಲ್ಲಿ ನಾನು ನಿನ್ ಜೊತೆ ಇರಕ್ಕೆ ಆಗ್ತಿಲ್ಲ. ಆದ್ರೆ ನೀನು ಬೇಜಾರ್ ಮಾಡ್ಕೋ ಬೇಡ, ಆದಷ್ಟು ಬೇಗ ಅಪ್ಪ ನಿನ್ನ ಹತ್ತಿರ ಬರ್ತೀನಿ. ಆದರೆ ಒಂಥರ ಡೌಟ್ ನಿಂದ ಹೀರೋನ್ ಕೇಳ್ತಿದ್ದಾಳೆ, ಅಲ್ಲ ಅಪ್ಪ ನಿಮ್ಮ ಶಬ್ದ ಯಾಕೆ ತುಂಬಾನೇ ಚೇಂಜ್ ಆಗಿದೆ. ಆ ಕಡೆಯಿಂದ ಹೇಳ್ತಿದ್ದಾರೆ ಇಲ್ಲಿ ರೇಂಜ್ ಸಿಗ್ತಾ ಇಲ್ಲ ಅಂತ. ಫೋನ್ ಕೂಡ ಕಟ್ ಆಗುತ್ತದೆ. ರುಕ್ಮಿಣಿ ಕೇಳ್ತಾಳೆ, ಇವಾಗ್ಲಾದ್ರೂ ನಿನಗೆ ವಿಶ್ವಾಸವಾಯ್ತಾ, ನಿನ್ನ ತಂದೆನೇ ನಿನ್ನ ಜೊತೆ ಮಾತನಾಡಿದ್ರಲ್ವಾ ಅಂತ. ಆದ್ರೆ ನಮ್ ಹೀರೋನ್ ಇದನ್ನೆಲ್ಲ ನಂಬ್ತಾನೆ ಇರ್ಲಿಲ್ಲ. ಅಪ್ಪನನ್ನ ನೋಡಿ ತುಂಬಾ ವರ್ಷಗಳಾದ್ರೂ, ಮಾತನಾಡದೆ ತುಂಬಾ ವರ್ಷಗಳಾದ್ರೂ ಸಹ ಅಪ್ಪನ ಶಬ್ದ ಅದು ಅವಳ ಮನಸ್ಸಿನಲ್ಲಿಯೇ ಇರುತ್ತದೆ. ಆ ಒಂದು ಬೇಜಾರ್ನಲ್ಲಿಯೇ ಹೀರೋನ್ ಕೂತಿರುವಾಗ ಅಲ್ಲಿಗೆ ಕಪಿಲ್ ಅವರು ಬಂದ್ಬಿಟ್ಟು, ಇವಾಗ್ಲೂ ಸಹ ನಿಮಗೆ ಯಾಕೆ ಒಂಥರ ಸಂತೋಷ ಇಲ್ಲ, ನೀವು ಅನ್ಕೊಂಡಿರೋ ತರ ನಿಮ್ಮ ಅಪ್ಪನೇ ಕಾಲ್ ಮಾಡಿ ಮಾತನಾಡಿದ್ರಲ್ವಾ. ಆದ್ರೆ ಹೀರೋನ್ ಹೇಳ್ತಾಳೆ, ಕಪಿಲ್ ಅವರೇ ನಿಜ ಹೇಳ್ತೀನಿ, ಅದು ನನ್ನ ತಂದೆಯಲ್ಲ. ಯಾವ ಅರ್ಧರಾತ್ರಿ ನನ್ನ ಅಪ್ಪನ ಶಬ್ದ ಕೇಳಿದ್ರು ಸಹ ನನಗೆ ಗೊತ್ತಾಗುತ್ತದೆ. ನೀನು ನನಗೊಂದು ಹೆಲ್ಪ್ ಮಾಡಬಹುದಾ? ಹಾಗೆ ನಿನ್ನೆ ಅಪ್ಪನ ಒಂದು ಫೇವ್ರೆಟ್ ಕಾರನ್ನ ನೋಡಿದ್ರಲ್ವಾ, ಅಲ್ಲಿಗೆ ಅವಳನ್ನ ಕರ್ಕೊಂಡು ಬಂದು ಆ ಕಾರನ್ನ ಚೆಕ್ ಮಾಡಕ್ಕೆ ಹೇಳ್ತಾಳೆ. ಹಾಗೆ ಕಾರನ್ನೆಲ್ಲ ಚೆಕ್ ಮಾಡ್ತಾನೆ. ನಿನ್ನೆ ಅಪ್ಪ ಕೂತಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ಪ್ರೂಫ್ಗಳು ಇಲ್ಲಿ ಏನೂ ಇಲ್ಲ ಅಂತ ಅವನು ವಾಪಸ್ ಹೋಗಕ್ಕೆ ನೋಡ್ತಿದ್ದಾನೆ. ಆದ್ರೆ ನಮ್ ಹೀರೋನ್ ಅಲ್ಲಿಂದ ಒಂಚೂರು ಕೂಡ ಅಲುಗಾಡ್ತಿಲ್ಲ. ಹೀರೋನ್ ಏನನ್ನು ನೋಡ್ತಿದ್ದಾಳೆ, ನೋಡಿದ್ರೆ ಅದು ಬೇರೆ ಏನೂ ಅಲ್ಲ, ಅವಳ ಅಪ್ಪನ ಕೋಟ್ದೊಂದು ಬಟನ್. ಹೀರೋನ್ ಹೇಳ್ತಾಳೆ, ನಿನ್ನೆ ಅಪ್ಪನ ಕೋಟ್ ನಲ್ಲಿ ಈ ಬಟನ್ ಅನ್ನ ನಾನು ನೋಡಿದ್ದೀನಿ. ನಿಶ್ಚಿತವಾಗಿಯೂ ಈ ಅರಮನೆಯಿಂದಲೇ ನನ್ನ ಅಪ್ಪನಿಗೆ ಏನೋ ಸಂಭವಿಸಿದೆ. ಅಪ್ಪ ನನ್ನ ಜೊತೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನನ್ನ ಅಪ್ಪ ಬೈ ಚಾನ್ಸ್ ಎಲ್ಲಾದ್ರೂ ತೀರಿ ಹೋಗಿದ್ದರೆ ಅದಕ್ಕೆ ಕಾರಣ ಆ ರಾಕ್ಷಸಿ ರುಕ್ಮಿಣಿನೇ. ಈ ಅರಮನೆಯಲ್ಲಿ ಎಲ್ಲೋ ನನ್ನ ಅಪ್ಪನ ಬಾಡಿ ಇದೆ, ಅದನ್ನ ನಾನು ಮೊದಲು ಕಂಡು ಹಿಡಿಬೇಕು. ಆಗ ಕಪಿಲ್ ಅವರು ಕೇಳ್ತಾರೆ, ಅದಿರ್ಲಿ ನೀವು ಯಾಕೆ ರುಕ್ಮಿಣಿ ಅವ್ರನ್ನ ಡೌಟ್ ಪಡ್ತಿದ್ದೀರಾ? ನಿಮ್ಮ ಅಪ್ಪನನ್ನ ಕೊಲೆ ಮಾಡೋದ್ರಿಂದ ರುಕ್ಮಿಣಿಗೆ ಏನು ಲಾಭ? ಬೇರೇನು ನನ್ನ ಅಪ್ಪನ ಎಲ್ಲಾ ಆಸ್ತಿಗಳು ಅವಳಿಗೆನೆ ಸ್ವಂತ ಅಲ್ವಾ, ಅದಕ್ಕೋಸ್ಕರನೇ ಅವಳು ಈ ಆಟಗಳನ್ನೆಲ್ಲ ಆಡ್ತಾ ಇರೋದು. ಅದು ಅಲ್ಲ, ಇಲ್ಲಿ ಅಪ್ಪನ ಪ್ರೆಸೆನ್ಸ್ ಇರೋ ತರ ನನಗೆ ಏನೋ ಅನಿಸ್ತಿದೆ ಅಲ್ವಾ. ಒಂದ್ ವೇಳೆ ರುಕ್ಮಿಣಿ ನನಗೆ ಮೆಂಟಲಿ ಏನೋ ತೊಂದರೆ ಇದೆ ಅಂತ ಹೇಳಕ್ಕೋಸ್ಕರ ಆತರ ಮಾಡ್ತಿರೋದೇನೋ, ಆತರ ಕೂಡ ನನಗೆ ಡೌಟ್ ಇದೆ. ಏನೇ ಆಗ್ಲಿ ಹೇಗಾದ್ರೂ ನಾನು ಇದನ್ನ ಕಂಡು ಹಿಡಿತೀನಿ. ಖಂಡಿತವಾಗಿಯೂ ಈ ಪ್ಲಾನ್ ಗಳಲ್ಲೆಲ್ಲ ರುಕ್ಮಿಣಿ ಅವ್ರನ್ನ ಯಾರೋ ಹೆಲ್ಪ್ ಮಾಡ್ತಿದ್ದಾರೆ. ಅವಾಗ ಕಪಿಲ್ ನೋಡಿದ್ರೆ ಇವತ್ತೇ ಅಲ್ವಾ ಆ ರಾಣಾ ಕರೆದಿರುವ ಬರ್ತ್ಡೇ ಫಂಕ್ಷನ್. ನಿಮಗೆ ಡೌಟ್ ಇರೋ ತರ ರುಕ್ಮಿಣಿಯ ಎಲ್ಲಾ ಫ್ರೆಂಡ್ಸ್ ಗಳು ಅಲ್ಲಿ ಬರ್ತಾರೆ. ಹಾಗಾದ್ರೆ ಮೊದಲು ನಾವು ಅಲ್ಲಿಗೆನೆ ಹೋಗ್ಬೇಕು, ಅಲ್ಲಿಂದ ಏನಾದ್ರೂ ಕ್ಲೂ ನಮಗೆ ಸಿಕ್ಕೇ ಸಿಗುತ್ತದೆ. ಹಾಗೆ ಹೀರೋನ್ ಹಾಗೂ ಕಪಿಲ್ ಅವರು ಆ ಪಾರ್ಟಿಗೆ ಹೋದಾಗ ರುಕ್ಮಿಣಿ ಹಾಗೂ ರಾಣಾ ಅವರು ಮಾತನಾಡ್ತಿರೋದನ್ನ ಹೀರೋಯಿನ್ ನೋಡ್ತಾಳೆ. ಹೀರೋನ್ ಕಪಿಲ್ ಅವ್ರ ಜೊತೆ ಕೇಳ್ತಾರೆ, ಅದಿರ್ಲಿ ರುಕ್ಮಿಣಿ ಅವರಿಗೆ ಹೇಗೆ ರಾಣನ ಪರಿಚಯ? ನೋಡಿದ್ರೆ ಈ ರಾಣಾ ಕೂಡ ಒಬ್ಬ ದೊಡ್ಡ ರಾಜ ಆಗಿದ್ದ. ಅವನು ಏನಲ್ಲೋ ಬಿಸ್ನೆಸ್ ಮಾಡಿ ಅದರಿಂದ ಲಾಸ್ ಬಂದ್ಬಿಟ್ಟು ಅವನ ಅರಮನೆಯನ್ನ ಕಳ್ಕೊಂಡ. ಅದರ ನಂತರ ನಿನ್ನ ಅಪ್ಪನ ಅರಮನೆ ಮೇಲೆ ಅವನಿಗೆ ಒಂದು ಕಣ್ಣಿದ್ಯಾ ಅಂತ
ಅಂತ ನನಗೆ ಡೌಟ್ ಇದೆ. ಅದೆಲ್ಲ ರುಕ್ಮಿಣಿ ಹಾಗೂ ರಾಣಾ ಅವರ ಮಧ್ಯೆ ಏನು ಸಂಬಂಧ? ಆಗ ಕಪಿಲ್ ಹೇಳ್ತಾನೆ, ನನಗನ್ಸ್ತದೆ ರುಕ್ಮಿಣಿ ಅವರಿಗೆ ರಾಣನ ಒಂಚೂರು ಕೂಡ ಇಷ್ಟ ಇಲ್ಲ. ಆಗ ಹೀರೋಯಿನ್ ಹೇಳ್ತಾಳೆ, ಅದೆಲ್ಲ ಅವರಿಬ್ಬರ ನಾಟಕ ಅಷ್ಟೇ, ಜನರನ್ನ ಎಲ್ಲರನ್ನು ಅವರು ಮೋಸ ಮಾಡ್ತಿದ್ದಾರೆ. ಅವಾಗ ರುಕ್ಮಿಣಿ ನಮ್ಮ ಪೊಲೀಸ್ ಅಶೋಕ್ ಅವ್ರ ಜೊತೆ ಮಾತನಾಡ್ತಿರೋದನ್ನ ಹೀರೋಯಿನ್ ನೋಡುತ್ತಾಳೆ. ಆಗ ಇವರಿಬ್ಬರ ಮಧ್ಯೆ ಏನು ಸಂಬಂಧ ಅಂತ ಕೇಳಿದಾಗ, ನಿಮ್ಮ ಅಪ್ಪನನ್ನ ಮದುವೆ ಮಾಡುವುದಕ್ಕಿಂತ ಮುಂಚೆ ರುಕ್ಮಿಣಿ ಹಾಗೂ ಅಶೋಕ್ ಅವರು ಪ್ರೀತಿ ಮಾಡ್ತಿದ್ದರು. ಅದರ ಮಧ್ಯೆನೆ ನಿಮ್ಮ ತಂದೆ ರುಕ್ಮಿಣಿ ಅವ್ರನ್ನ ಮದುವೆಯಾಗಿರ್ತಾರೆ. ಆದ್ರೆ ಇಲ್ಲಿವರೆಗೂ ಅಶೋಕ್ ಅವರು ಬೇರೊಬ್ಬರನ್ನ ಮದುವೆ ಆಗ್ಲಿಲ್ಲ. ಅದೇ ಸಮಯ ನೋಡಿದ್ರೆ ಆ ಒಂದು ಪಾರ್ಟಿಗೆ ಹೀರೋಯಿನ್ ಫ್ಯಾಮಿಲಿ ಡಾಕ್ಟರ್ ಕೂಡ ಬರ್ತಾರೆ. ಇದನ್ನ ನೋಡಿದ ಹೀರೋಯಿನ್, ಓಹೋ ತುಂಬಾ ಚೆನ್ನಾಗಿದೆ, ಇಲ್ಲಿ ಎಲ್ಲರೂ ಕೂಡ ಬರ್ತಿದಾರಲ್ವಾ. ಎಲ್ಲಾರ ಮೇಲೆ ಹೀರೋನಿಗೆ ಡೌಟ್ ಬರಕ್ಕೆ ಶುರುವಾಗುತ್ತದೆ. ಅದೇ ಸಮಯ ಹೀರೋಯಿನ್ ಹಾಗೂ ಕಪಿಲ್ ಅವರು ಮಾತನಾಡ್ತಿರೋದನ್ನ ರುಕ್ಮಿಣಿ ನೋಡ್ತಾಳೆ. ರುಕ್ಮಿಣಿ ಬಂದ್ಬಿಟ್ಟು ಕಪಿಲ್ ಅವ್ರ ಜೊತೆ, ಓಹೋ ನೀನು ಕೂಡ ಈ ಪಾರ್ಟಿಗೆ ಬಂದಿದ್ಯಾ ಅಂದ್ರೆ ಕಪಿಲ್ ಅವರು ಒಂದು ಸಾಧಾರಣ ಕೆಲಸದವನು ಹಾಗೂ ರುಕ್ಮಿಣಿ ದೊಡ್ಡ ರಾಣಿ ಅಲ್ವಾ. ಆಗ ಕಪಿಲ್ ಅವರು ಸಾರಿ ಕೇಳಿ ಅಲ್ಲಿಂದ ಎದ್ದು ಹೋಗಕ್ಕೆ ನೋಡುವಾಗ ಹೀರೋಯಿನ್, ಇರ್ಲಿ ಕಪಿಲ್ ಅವರು ಇಲ್ಲಿ ಕೂರೋದ್ರಿಂದ ನಿಮಗೇನಾದ್ರೂ ತೊಂದರೆ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಅಲ್ಲಿಗೆ ರಾಣಾ ಬರ್ತಾನೆ. ಅಷ್ಟರಲ್ಲಿ ಅವನಿಗೆ ಏನೋ ಮೆಸೇಜ್ ಬಂದ್ಬಿಟ್ಟು ಟೆನ್ಷನ್ ಆಗಿ ಅವನು ಹೋಗ್ತಿರೋದನ್ನ ನೋಡಿ ಅವನ ಹಿಂದೆನೆ ರುಕ್ಮಿಣಿ ಕೂಡ ಹೋಗ್ತಾಳೆ. ಅಲ್ಲ ಇವರಿಬ್ಬರು ಇವಾಗ ಎಲ್ಲಿಗೆ ಹೋಗ್ತಿರೋದು ಅಂತ ಕಪಿಲ್ ಹಾಗೂ ಹೀರೋಯಿನ್ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ಒಂದು ಬ್ಯಾಗ್ ಫುಲ್ ಹಣವನ್ನ ಕೇಳ್ಕೊಂಡು ರಾಣಾ ಹೇಳ್ತಿದ್ದಾನೆ, ನೀನ್ ತಾನೇ ಹೇಳಿರೋದು ಎಲ್ಲವನ್ನ ನೀನೇ ಹ್ಯಾಂಡಲ್ ಮಾಡ್ಕೋತೀಯ ಅಂತ. ಇವಾಗ ಏನು ನಡೀತಿರೋದು? ನಿನಗೆ ಒಂದೇ ಒಂದು ದಿನ ನಾನು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲವನ್ನು ಸರಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಎಲ್ಲಾ ರಹಸ್ಯಗಳನ್ನು ನಾನು ಎಲ್ಲರ ಜೊತೆ ಹೇಳ್ತೀನಿ. ಇನ್ನು ಮುಂದೆನೆ ಈ ಮೂವಿಯಲ್ಲಿರುವ ಒಂದೊಂದು ಟ್ವಿಸ್ಟ್ ಗಳು ರಿವೀಲ್ ಆಗುತ್ತದೆ. ಸೊ ಬಾಕಿ ಇರುವ ಭಾಗವನ್ನ ನೆಕ್ಸ್ಟ್ ಪಾರ್ಟ್ ನಲ್ಲಿ ನೋಡುವ. ಇಲ್ಲಿಯವರೆಗೆ ಕತೆ ಇಷ್ಟವಾದವರು ಇವಾಗ್ಲೇ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೆಕೆಂಡ್ ಪಾರ್ಟ್ ನೋಟಿಫಿಕೇಶನ್ ಬೇಗನೆ ಸಿಗೋಕ್ಕೋಸ್ಕರ ಇವಾಗ್ಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಅಲ್ಲಿಯವರೆಗೂ ಬಾಯ್.